ನಿಮ್ಮ 2 ವರ್ಷದ ಮಗು ದಿನೇ ದಿನೇ ಮೋಷನ್ ಪಾಸ್ ಮಾಡಲ್ವಾ? ಮೋಷನ್ ತುಂಬ ಗಟ್ಟಿಯಾಗಿ ಪಾಸ್ ಮಾಡುತ್ತಾ? ಅಥವಾ ಮೋಷನ್ ಪಾಸ್ ಮಾಡುವಾಗ ನೋವಾಗುತ್ತಾ ಅಥವಾ ಮಗು ಅಳುತ್ತಾ? ಹಾಗಾದರೆ ಅದು ಟಾಡ್ಲರ್ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಇರಬಹುದು. ಮಗುವಿಗೆ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ? ಫಸ್ಟ್ ಒನ್, ರಾಂಗ್ ಟಾಯ್ಲೆಟ್ ಟ್ರೈನಿಂಗ್ ಮೆಥಡ್ಸ್. ಅಂದರೆ ಮಗುವಿಗೆ ನಿಂದ್ರಿಸ್ಬಿಟ್ಟು ಟಾಯ್ಲೆಟ್ ಮಾಡಿಸ್ತಾ ಇದ್ರೆ, ಅಥವಾ ಮಗುವಿಗೆ ಡೈಪರ್ ಹಾಕ್ಸ್ಬಿಟ್ಟು ಟಾಯ್ಲೆಟ್ ಮಾಡಿಸ್ತಾ ಇದ್ರೆ, ಅಥವಾ ಮಗುವಿಗೆ ಡೈಲಿ ಫಿಕ್ಸ್ಡ್ ಟೈಮಲ್ಲಿ ಟಾಯ್ಲೆಟ್ ಮಾಡಿಸದೆ ಹೋದರೆ. ಸೆಕೆಂಡ್ ಒನ್, ಮಗುವಿನ ಆಹಾರದಲ್ಲಿ ಫೈಬರ್ ರಿಚ್ ಫುಡ್ ಇಲ್ಲದೆ ಹೋದರೆ, ಅಂದರೆ ಮಗುವಿಗೆ ಹಣ್ಣು ತರಕಾರಿಗಳು ತಿನ್ನಿಸದೆ ಹೋದರೆ, ಅಥವಾ ಅತಿಯಾಗಿ ಜಂಕ್ ಫುಡ್ಸ್ ಅಥವಾ ಪ್ರಾಸೆಸ್ಡ್ ಫುಡ್ಸ್ನ ಕೊಡ್ತಾ ಇದ್ರೆ. ಥರ್ಡ್ ಒನ್, ಮಗುವಿಗೆ ನೀರು ತುಂಬ ಕಡಿಮೆ ಕುಡಿಸ್ತಾ ಇದ್ರೆ. ಮಗುವಿಗೆ ಈ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬಹುದು? ಮಗುವಿಗೆ ಟಾಯ್ಲೆಟ್ ಮಾಡಿಸುವಾಗ ಕೂರಿಸ್ಬಿಟ್ಟೆ ಮಾಡಿಸ್ಬೇಕು. ಮಗುವಿಗೆ ಡೈಪರ್ ಹಾಕಿ ಟಾಯ್ಲೆಟ್ ಮಾಡಿಸಬಾರ್ದು. ಮಗುವಿಗೆ ಡೈಲಿ ಫಿಕ್ಸ್ಡ್ ಟೈಮಲ್ಲೇ ಟಾಯ್ಲೆಟ್ ಮಾಡಿಸೋದನ್ನ ಅಭ್ಯಾಸ ಮಾಡಿಸ್ಬೇಕು. ಕೆಲವು ಸಲ ಪಾಟಿ ಸ್ಟೂಲ್ ಕೂಡ ಹೆಲ್ಪ್ ಆಗಬಹುದು, ಟ್ರೈ ಮಾಡಬಹುದು. ಅದಲ್ಲದೆ ಮಗುವಿಗೆ ನೀರು ಚೆನ್ನಾಗಿ ಕುಡಿಸಿ, ಮಗುವಿನ ಆಹಾರದಲ್ಲಿ ಫೈಬರ್ ರಿಚ್ ಫುಡ್ಸ್ ಅಂದರೆ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಕೊಡೋದನ್ನ ಎಂಕರೇಜ್ ಮಾಡಿ, ಹಾಗೂ ಅತಿಯಾಗಿ ಜಂಕ್ ಫುಡ್ಸ್ನ ಪ್ರಾಸೆಸ್ಡ್ ಫುಡ್ಸ್ನ ಕೊಡೋದನ್ನ ಅವಾಯ್ಡ್ ಮಾಡಿ. ಅಗತ್ಯವಿದ್ದರೆ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ.